ಪಾಕೆಟ್ ಹೆಂಗ್ ಪಿಕ್ ಪಾಕೆಟ್ ಮಾಡುವಾಗ ಏನೆಲ್ಲ ಟೆಕ್ನಿಕ್ ಯೂಸ್ ಮಾಡ್ತೀಯ ಅಂತ ಪಬ್ಲಿಕ್ ಇರ್ತಾರಲ್ಲ ಅವ್ರ ಪಾಪ ಈ ಪಿಕ್ ಪಾಕೆಟ್ ಇಂದ ಬಚಾವ್ ಆಗೋದು ಹೆಂಗೆ ಹೇಳ್ಕೊಡಪ್ಪ ನೀನೆ ಅಂತ, ಜನರಿಗೆ ಜಾಗೃತಿ ಮೂಡಿಸಿ ನೀನೇ ಹೇಳ್ಕೊಡು ಹೆಂಗೆ ಅಂತ. ನೋಡಿ ಎಲ್ಲಿ ತನಕ ಬಂತು ಅಂತ ಅವ್ರಿಗೆ ಮಾಡಕ್ಕಾಗಿಲ್ಲ. ಆಗ ಅವನು ಹೇಳಿದ್ನಂತೆ, ಒಂದ್ ಕೆಲಸ ಮಾಡಿ, ನಾವು ಪಿಕ್ ಪಾಕೆಟ್ ಮಾಡೋದು ಕ್ಯಾಶ್ ಇದ್ರೆ ಆಯ್ತಾ, ನೀವು ಈಗ ಕ್ಯಾಶ್ ಇಲ್ಲ ಬಿಡಿ, ಈಗ ಡಿಜಿಟಲ್ ಯುಗ. ನಾನು ಆ ಕಥೆಯನ್ನು ಹೇಳಿದ್ದು. ನೀವು ಇಷ್ಟು 10,000 20,000 30,000 40,000 ಹಿಂಗೆ ಇಟ್ಟಿರ್ತೀರಿ, ಪಾಕೆಟ್ ಅಲ್ಲೋ ಒಳಗಿನ ಪಾಕೆಟ್ ಅಲ್ಲೋ ಏನೋ ಇಟ್ಟಿರ್ತೀರಿ. ನಮ್ಗೆ ಅದನ್ನ ಕಟ್ ಮಾಡೋದು ಬಹಳ ಈಸಿ, ಗೊತ್ತೇ ಆಗಲ್ಲ. ನಿಮ್ಗೆ ಇನ್ನೂ ಮಜಾ ಅಂತಂದ್ರೆ ಈ ಚಿತ್ರದುರ್ಗ ಭಾಗದಲ್ಲಿ ನಾನು ಈ ಪಾದಯಾತ್ರೆ ಟೈಮಲ್ಲಿ ಹೋಗಿದ್ದೆ. ಅಲ್ಲ, ಮೇಕೆದಾಟು ಅಲ್ಲ, ಬಳ್ಳಾರಿ ಪಾದಯಾತ್ರೆ ಆಯ್ತಲ್ಲ. ಆಗ ಸಿದ್ದರಾಮಯ್ಯನವ್ರು ನೋಡೋದಕ್ಕೆ ಸಾವಿರಾರು ಜನ ಸೇರೋರು. ಅವರೊಂದು ಶಿಳ್ಳೆ ಅಂತ ಹಾಕ್ತಾರೆ, ಅದೊಂದು ಶಿಳ್ಳೆ ಹಾಕ್ತಾರೆ, ಅದೊಂದು ಭಯಂಕರ ಇದೆ, ಅದು ಶಿಳ್ಳೆ ಅಂತಾರೆ ಅದಕ್ಕೆ. ಈ ಶಿಳ್ಳೆ ಹಾಕಿ ತೆಗೆಯುವಾಗ ಇಬ್ಬರದು ಪರ್ಸ್ ಇಲ್ಲ, ದುಡ್ಡಿಲ್ಲ. ಒಂದು 10-20 ಜನ, ನಾವು ತುಂಬಾ ರಿಪೋರ್ಟರ್ಗಳಿದ್ದಾರೆ, ಅದು ಹೆಂಗ್ ಕತ್ತರಿಸ್ತಾರೆ ಅಂತ ಗೊತ್ತಿಲ್ಲ. ಅದು ಬಿಡಿ, ಬಿಟ್ಟಾಕಿ, ಅದು ಪಿಕ್ ಪಾಕೆಟ್, ಬಟ್ ಗೊತ್ತಾಗ್ತಿಲ್ಲ ಅಂತ. ಈ ರಾಜಸ್ಥಾನದ ಕಥೆ ಹೇಳಿದ್ನಲ್ಲ, ಲಾಸ್ಟಿಗೆ ಅವ್ನು ಹೇಳಿದ್ರೆ ಏನಾದ್ರು ಹೇಳಪ್ಪ ಇದಕ್ಕೆ ಅಂತ. ಅದಕ್ಕೆ ಅವನಂತ, ನೋಡಿ ಸರ್, ನೀವು 50,000 1 ಲಕ್ಷ ಎಲ್ಲ ಕ್ಯಾಶ್ ಎಲ್ಲ ಹಾಕಿರ್ತೀರಲ್ಲ, ಒಂದು ಕೆಲಸ ಮಾಡಿ, ಒಂದು 4 ಆಣೆ 8 ಆಣೆ ಸೌಂಡ್ ಆಗುವಂತದ್ದು ಒಂದು 4-5 ಕಾಯಿನ್ ಇಟ್ಕೊಳ್ಳಿ. ನಾವು ಕಟ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಕಾಯಿನ್ ಕೆಳಗೆ ಬಿದ್ದ್ಬಿಡ್ತದೆ, ಸೌಂಡ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಅಂತ. ಹಾಗಾಗಿ ಅವ್ರನ್ನ ಪೊಲೀಸ್ ಮಾಡೋದು. ನಾನು ಯಾಕೆ ಹೇಳಿದೆ ಅಂದ್ರೆ, ಸಿಕೆನ ಇವರು ಈಗ ಅವ್ರನ್ನ ಆಫೀಸರ್ ಮಾಡ್ಬೇಕಷ್ಟೇ, ಇಲ್ಲಾಂತಂದ್ರೆ ಇವರು ಪತ್ತೆ ಹಚ್ಚಕ್ಕೆ ಆಗದೇ ಇಲ್ಲ ರೀ. ನಾನು ಬರ್ಕೊಟ್ಟು ಬಿಡ್ತೀನಿ. ಈಗಲೂ ಕೂಡ ಭಾರತೀಯ ಪೊಲೀಸರಿಗೆ, ಭಾರತೀಯ ಅಧಿಕಾರಿಗಳಿಗೆ ಕ್ರಿಪ್ಟೋ ಕರೆನ್ಸಿಯ ಈ ಆಟಗಳು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಭಾಗಿಯಾದವರು ತುಂಬಾ ಜನ ಇದ್ದಾರೆ. ಎಲ್ಲವೂ ಕೂಡ ಏನು ಗೊತ್ತಾ, ಫಸ್ಟ್ ಈ ಭೂಗತ ಲೋಕಕ್ಕೆ ಬರುತ್ತೆ ಇಂಥ ಐಡಿಯಾಗಳು. ಈ ರೇರಾ ಅಂತ ಬಂತಲ್ಲ, ಭೂಮಿ ಖರೀದಿ ಮಾಡ್ಬಿಟ್ಟು ದುಡ್ಡು ಹೊಡೆಯೋದು, ಇದೆಲ್ಲವೂ ಕೂಡ ಅದು ಹೆಂಗಾಯ್ತು ಅಂದ್ರೆ, ಈಗ ರೇರಾ ಅಂತ ಬಂತು. ಈಗ ನೀವೊಬ್ರು ಬಿಲ್ಡರ್ಗಳು ಹೆಂಗ್ ದುಡ್ಡು ಮಾಡಿದ್ರು ಅಂತಂದ್ರೆ, ಆಮೇಲೆ ಸರ್ಕಾರ ಗೊತ್ತಾಗಿದ್ದು ಹೆಂಗೆ ಅಂತಂದ್ರೆ, ಇಲ್ಲಿ 1 ಎಕರೆ ಜಾಗ ಇದೆ, ಈ 1 ಎಕರೆ ಜಾಗಕ್ಕೆ 10 ಲಕ್ಷ ರೂಪಾಯಿ ಆಯ್ತಾ, ನಿಮ್ಮ ಜಾಗ ಅದು. ನಾನು ಬಿಲ್ಡರ್, ನಾನು ಬಂದೆ ನಿಮ್ಮ ಹತ್ರಕ್ಕೆ, ಬಂದ್ಬಿಟ್ಟು ನೋಡಿ ಇದಕ್ಕೆಷ್ಟು ಜಾಗಕ್ಕೆ, ಎಕರೆಗೆ 10 ಲಕ್ಷ, 50,000 ಕೊಡ್ತೀನಿ ಆಯ್ತಾ, ಈ ಜಾಗ ನನಗೆ ಬೇಕು, ನಾನೊಂದು ಬೋರ್ಡ್ ಹಾಕ್ತೀನಿ, ನಿಮ್ಗೆ ಈ ಟೈಮಲ್ಲಾದ್ರೆ ಕೊಡ್ತೀನಿ. ಈ ಜಾಗ ಬಿಲಾಂಗ್ಸ್ ಟು ಜಯಪ್ರಕಾಶ್ ಶೆಟ್ಟಿ ಅಥವಾ ಬಿಲ್ಡರ್ ಬ್ರ್ಯಾಂಡ್. ನಾನು ಅದನ್ನ ಇಟ್ಕೊಂಡು ಒಂದು ಪೇಪರ್ ಆಡ್ ಕೊಡ್ತೀನಿ, ಜಾಗ ಇದೆ ಬನ್ನಿ, ನಿಮ್ಮ ಎಕರೆಗೆ ಎಷ್ಟಿದ್ದು, ನಾನು 10 ಲಕ್ಷ ಮಾತಾಡಿದ್ದು, ನಾನು ನಿಮಗೆ ಈಗ ಕೊಟ್ಟಿದ್ದೆಷ್ಟು 50,000 ರೂಪಾಯಿ. ನಾನೊಂದು ಆಡ್ ಹಾಕ್ತೀನಿ, ಏನಂತಂದ್ರೆ ಸೈಟ್ ತಗೊಳ್ಳಿ, ಒಂದು ಸೈಟ್ಗೆ 10 ಲಕ್ಷ ಅಥವಾ 2 ಲಕ್ಷ, ಸೈಟ್ಗೆ 10 ಲಕ್ಷ, ಮುಂಗಡೆ 2 ಲಕ್ಷ ಕೊಡಿ. ಒಂದು ಎಕರೆಯಲ್ಲಿ 40 ಸೈಟ್ ಮಾಡಬಹುದು, 40 ಸೈಟ್ ಮಾಡಬಹುದು. ನಾನು ಪೇಪರ್ ಅಲ್ಲಿ ಕೊಟ್ಟ, ಬಂದ ಒಬ್ಬ, ಯಾವ್ದು ಸೈಟು, ಬನ್ನಿ ಸರ್ ಕಾರಲ್ಲಿ ಕರ್ಕೊಂಡು ಹೋಗ್ತಿಂದ ಕರ್ಕೊಂಡು ಹೋದೆ, ಅಂತ ಅಲ್ಲಿ ಹಾಕಿದ್ದಾರೆ, ಇಲ್ಲಿ ಜಾಗದಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರ ಬಿಲ್ಡರ್ ಇದೆ ಅಂತ ಹೇಳಿ. ಅವನೊಬ್ಬ ಶಾರ್ಪ್, ಜಯಪ್ರಕಾಶ್ ಶೆಟ್ಟಿ ಏನೋ ಮಾಡ್ತಿರ್ಬೋದು, ಇದರ ಮಾಲೀಕರು ಯಾರು ಅಂತ ಪತ್ತೆ ಹಚ್ತೀನಿ ಅಂತ. ಪತ್ತೆ ಹಚ್ಚುವಾಗ ಶ್ರುತಿ ಅಂತ ಬರುತ್ತೆ, ನಾನು ನಿಮ್ಮ ಹತ್ರಕ್ಕೆ ಬರ್ತೀನಿ, ಮೇಡಮ್ ಈ ಜಾಗ ಅದು ಕೊಟ್ಟಿದ್ದೀನಿ, ಮಾರಾಟ ಮಾಡಿದ್ದೀನಿ. ಕ್ಲಿಯರ್. ವಾಪಸ್ ಹೋದ್ಬಿಟ್ಟು ಯಾವಾಗ ಕೊಡ್ತೀರಿ ಲ್ಯಾಂಡ್, ಸರ್ ಅದು 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ. ಎಷ್ಟು ಒಂದು ಲ್ಯಾಂಡ್ ಸೈಟ್ಗೆ 10 ಲಕ್ಷ. ಈಗ ಮುಂಗಡ 2 ಲಕ್ಷ ಕೊಡಿ, 2 ಲಕ್ಷ ಕೊಟ್ಟನಾ, ನನಗೆ 4 ಸೈಟ್ ಬೇಕು ಸರ್, 8 ಲಕ್ಷ ಕೊಟ್ಟನಾ, ಕೊಟ್ಟೆ. ಇದೇ ಜಾಗವನ್ನ ನಾನು ಅಲ್ಲಿ ಸೈಟ್ ಇರೋದಷ್ಟು 40, ನಾನು ಎಷ್ಟು ಜನರಿಗೆ ತೋರಿಸಿರ್ಬೋದು, 2,000 ಜನರಿಗೆ, 2,000 ಜನರಿಗೆ, 2,000 ಜನ ಇಂಟು 2 ಲಕ್ಷ ಆಯ್ತಾ. ಒನ್ ಫೈನ್ ಡೇ ನಾನು ಅಬೇಸ್, ಅವ್ನು ದುಡ್ಡು ಕೊಟ್ಟಿಲ್ಲ ಮಾಲೀಕರಿಗೆ, ನಿಮಗೆ 10 ಲಕ್ಷ ಕೊಟ್ಬಿಡ್ತೀನಿ, ಕೊಟ್ಟಾದ್ಮೇಲೆ ನಿಮಗೆ 10 ಲಕ್ಷ ಕೊಟ್ಬಿಡ್ತೀನಿ. ಆ ಜಾಗ ಅಲ್ಲಿ ಇರ್ತದೆ, ಅಂತ ಎಲ್ಲ 2,000 ಜನ ಕೂಡ ಬಂದಲ್ಲಿ ನಿಂತಿರ್ತಾರೆ. ಈ ಜಾಗ ಹೇಳಿದ್ದು ಇರೋದು ಸೈಟ್ 40, ಉಳಿದ ಜನ ಎಷ್ಟು 2,000. ಪೊಲೀಸರು ಏನ್ ಮಾಡ್ತಾರೆ, ಜಾಗವನ್ನು ತಿಳ್ಕೊಂಡು ಏನು ಒಂದೊಂದು ಹಂಚ್ಕೊಡೋದ. ಇದು ಏನು ಭೂಗತ ಲೋಕ ಮಾಡೋದಂತ ಒಂದು ಪ್ಲಾನ್. ಅಂದ್ರೆ ಇವರು ಆಮೇಲೆ ರೇರಾ ಅಂತ ಬಂತು, ಇಲ್ಲಪ್ಪ ನೀನು ಕೊಡಬೇಕು ಅಂದ್ರೆ ಇದಿರಬೇಕು ಅಂತೇಳಿ. ಇದರಲ್ಲಿ ಕೂಡ ನಾನು ಹೇಳ್ತಿರೋದು ಏನ್ ಗೊತ್ತಾ, ಈ ಚಿನ್ನ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೊಂದು ಲೂಪ್ ಹೋಲ್ಸ್ ಇದೆ, ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಇನ್ನೂ ಟೈಟ್ ಮಾಡ್ತಾರೆ. ಈಗ ಕ್ರಿಪ್ಟೋ ಕರೆನ್ಸಿ ವಿಚಾರನೂ ಅಷ್ಟೇ. ಕ್ರಿಪ್ಟೋ ಕರೆನ್ಸಿ ನೀವು ಮಾಡುವುದು 30% ಇದು ದುಡ್ಡು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಮೂರ್ಖತನದ ಪರಮಾವಧಿ. ಕ್ರಿಪ್ಟೋ ಕರೆನ್ಸಿಗೆ ಎಲ್ಲರೂ ಹೋಗ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಅಧಿಕಾರಿಗಳಿಗೆ, ಇಲ್ಲ ರಾಜಕಾರಣಿಗಳಿಗೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅನೇಕ ರಾಜಕಾರಣಿಗಳ ದುಡ್ಡು ಈಗಲೂ ಕೂಡ ಕ್ರಿಪ್ಟೋ ಕರೆನ್ಸಿಯಲ್ಲಿ ಪಾರ್ಕಿಂಗ್ ಆಗಿದೆ, ಯಾರಿಗೂ ಅರ್ಥ ಆಗ್ತಾ ಇಲ್ಲ.
ನಾವೇನ್ ಅನ್ಕೊಂಡಿದೀವಿ, ಜಾಗ ಇದ್ದವ, ಚಿನ್ನ ಇದ್ದವ, ಮತ್ತೊಂದು. ನಿಮ್ಗೂ ಅರ್ಥ ಆಗಿಲ್ಲ ಅನ್ಸುತ್ತೆ ನಾನು ಇಲ್ಲ, ಹೇಳಿದ್ದು. ಅದು ಕ್ರಿಪ್ಟೋ ಕರೆನ್ಸಿ example ಏನಾಗ್ತದೆ ಅಂತ ನಾನು ಎಕ್ಸಾಂಪಲ್ ಕೊಟ್ಟದ್ದು ಸ್ವಲ್ಪ ಜಾಸ್ತಿನೇ ಆಯ್ತು. ಬನ್ನಿ, ನಾಗರಾಜ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಗರಾಜ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ನಾನೇ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ ಇವತ್ತು. ಯಾಕಂತಂದ್ರೆ ಯಾವೆಲ್ಲ ರೀತಿಗಳಲ್ಲಿ ಧೋಖಗಳಾಗತ್ತೆ ಅಂತ. ಒಂದು, ನಾನು ಪಿಕ್ ಪಾಕೆಟ್ ವಿಚಾರವನ್ನು ಹೇಳಿದೆ ಹೇಗೆ ಅಂತೇಳಿ, ಆಯ್ತಾ. ಆಮೇಲೆ ಅವರನ್ನೇ ಕರ್ಕೊಂಡ್ಬರ್ಬೇಕು. ಶ್ರೀಕೆಯನ್ನು ಬೀಟ್ ಮಾಡೋರು ಯಾರು ಇಲ್ಲ. ಅಣ್ಣ ನೀನ್ ಹೇಳೋಣ, ನೀನ್ ಏನ್ ಹೇಳ್ತೀವಿ ಅದನ್ನು ಬರ್ಕೋತೀನಿ ಅನ್ನುವಂತ ಪರಿಸ್ಥಿತಿಗಳು ಇಲ್ಲಿಗೆ ಬಂದೊದಗಿದೆ. ಈ ಜನಾರ್ದನ್ ರೆಡ್ಡಿ ಅವರ ಘಟನೆಗಳು ಬಂದಾಗ ಪತ್ರಕರ್ತರಿಗೆ ಏನ್ ಪ್ರಶ್ನೆ ಕೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಇಷ್ಟು ದುಡ್ಡು ಎಲ್ಲಿಂದ, ಮತ್ತೊಂದೆಲ್ಲಿಂದ ಸರ್, ಇದರ ಬಗ್ಗೆ ಏನಾದ್ರೂ ಹೇಳಿ ನಾವು ಬರೀತೀವಿ ಅನ್ನೋ ಪರಿಸ್ಥಿತಿ ಬಂದಿತ್ತು. ಹಾಗಾಗಿದೆ. ಈಗ ಈ ರನ್ಯಾ ಮತ್ತು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಅಡೆಕೊಡಿ ಇದರದ್ದು ಸಿಗತ್ತಾ? ಏನಾದ್ರೂ ಇದನ್ನೊಂದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಇದೆಯಾ? ಯಾಕಂದ್ರೆ ಇದೆಲ್ಲವೂ ಕೂಡ ಕೆಲವೆಲ್ಲ, ಈಗ ಇವತ್ತು ಸಂತೋಷ್ ಲಾಡ್ ಹೇಳಿದ್ರು 100 ಕೆಜಿ ಚಿನ್ನ ದುಬೈಯಲ್ಲಿ ಖರೀದಿ ಮಾಡೋದ್ರಲ್ಲಿ ಏನ್ ತಪ್ಪಿದೆ? 100 ಕೆಜಿ ಚಿನ್ನವನ್ನ ದುಬೈ ಏರ್ಪೋರ್ಟ್ ಕರ್ಕೊಂಡೋದ್ರಲ್ಲಿ ಏನ್ ತಪ್ಪಿದೆ? ತಪ್ಪಾಗೋದೆಲ್ಲಿ? ಅದು ಇಂಡಿಯಾದಲ್ಲಿ ಇಳಿಯುವಾಗ ಕಸ್ಟಮ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಎಲ್ಲಿ ತನಕ ಹೋಗಿ ನಿಲ್ಲಬಹುದು? ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ತನಿಖೆ ಕಂಪ್ಲೀಟ್ ಆಗಿ ಇಲ್ಲಪ್ಪ ಇದೆಲ್ಲವೂ ಕಳ್ಳಕಾಕರೆಲ್ಲ ಸಿಕ್ಕಾಕೊಂಡ್ಬಿಟ್ರು ಅಂತ ಆಗತ್ತಾ? ಅಥವಾ ನಾವು ಅವತ್ತು ಹೇಳಿದ್ವಲ್ವ, ತರಂಗಾಂತರ 1,56,00,000 ರೂಪಾಯಿ ಮೌಲ್ಯದ್ದು ಇದಾಗಿದೆ, ಯಾವುದು 2G ಸ್ಕ್ಯಾಮ್ 3G ಸ್ಕ್ಯಾಮ್ ಅಂತ ಹೇಳಿ ಕೊನೆಗೆ ಅದು 10,000 ಕೋಟಿಯಿಂದ ಬಂದ್ಬಿಡ್ತು. ಎಂತದೂ ಇಲ್ಲ ಅಂತ. 1 ಲಕ್ಷ ಕೋಟಿ ಇಲ್ಲ, 2 ಲಕ್ಷ ಕೋಟಿ ಇಲ್ಲ, 10,000 ಕೋಟಿ ಅಂತ. ಅಂದ್ರೆ ಎಲ್ಲ ಅದು ದೊಡ್ಡ ಬಲೂನ್, ಏನು ಗಾಳಿಯ ಏನ್ ಹೇಳ್ತಿದ್ರು, ನೀರಿನ ಗುಳ್ಳೆ ಆ ತರ ಆಗೋಗ್ಬಿಡ್ತು ಅಂತೇಳಿ. ಇದು ಎಲ್ಲಿ ತನಕ ಬರಬಹುದು? ಜಯಪ್ರಕಾಶ್, ಈ ಒಂದು ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಸಂಪೂರ್ಣವಾಗಿ ಹೋಗ್ತಾರಂದ್ರೆ ಖಂಡಿತವಾಗ್ಲೂ ಹೋಗೋದಕ್ಕೆ ಅಸಾಧ್ಯ. ಯಾಕಂತಂದ್ರೆ ಒಂದು ಹಂತದವರೆಗೂ, ಯಾಕಂತಂದ್ರೆ ಈ ಒಂದು ಸಿಂಡಿಕೇಟ್ ಅನ್ನ ಬೆಳೆಸೋದಕ್ಕೆ ಇಡಿ, ಸಿಬಿಐ, ಡಿಆರ್ಐ 3 ತನಿಖಾ ಸಂಸ್ಥೆಗಳಿರೋದ್ರಿಂದ ಒಂದು ಹಂತದವರೆಗೆ ಹೋಗ್ಬೋದು. ಜೊತೆಗೆ ಏನು ಇಲ್ಲಿ ನಮ್ಮ ಕಸ್ಟಮ್ಸ್ ಅಧಿಕಾರಿಗಳಿರ್ಬೋದು ಅಥವಾ ಏನು ಸರ್ಕಾರಿ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳ ಪ್ರಭಾವ ಬೀರ್ತದೆ, ಅವರ ಹಂತದವರೆಗೂ ಬಹಳ ಈಸಿಯಾಗಿ ರೀಚ್ ಆಗ್ಬೋದು. ಪ್ರಾಂಪ್ಟ್ ಆಗಿ ತನಿಖೆಯನ್ನ ಮಾಡಿದ್ರೆ ಯಾವುದೇ ರಾಜಕಾರಣಿಗಳ ಪ್ರಭಾವಕ್ಕೆ ಒಳಗಾಗದೆ ಕಸ್ಟಮ್ಸ್ ಅಲ್ಲಿ ಇಲ್ಲಿ ಏರ್ಪೋರ್ಟ್ ನಲ್ಲಿ ಯಾರು ಸಹಾಯ ಮಾಡ್ತಾ ಇದ್ರು, ಮತ್ತೆ ಗ್ರೀನ್ ಚಾನಲ್ ಅನ್ನ ಕೊಡ್ತಾ ಇದ್ರು, ಪ್ರೋಟೋಕಾಲ್ ನಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಂತ ರಾಜಕಾರಣಿಗಳ್ಯಾರು, ಪೊಲೀಸ್ ಅಧಿಕಾರಿಗಳ್ಯಾರು, ಇವರ ಹಂತದವರೆಗೂ ತನಿಖಾ ಸಂಸ್ಥೆಗಳು ಈಸಿಯಾಗಿ ರೀಚ್ ಆಗ್ಬೋದು. ಆದ್ರೆ ಏನು ರನ್ಯಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾಳೆ, ಅಲ್ಲಿ ದುಬೈ ಏರ್ಪೋರ್ಟ್ ಅಲ್ಲಿ ಒಬ್ಬ 6 ಅಡಿ ಎತ್ತರದ ವ್ಯಕ್ತಿ ಬಂದು ಒಳಗಡೆ ಎಲ್ಲಾ ಚೆಕಿಂಗ್ ಕ್ಲಿಯರ್ ಮಾಡ್ಕೊಂಡು ಬಂದು ನನಗೆ ಚಿನ್ನದ ಬ್ಯಾಗ್ ಅನ್ನ ಕೊಟ್ಟು ಹೋದ ಅಂತ ಹೇಳಿ ಹೇಳಿಕೆಯನ್ನು ಮಾಡಿದ್ರೆ, ಆದ್ರೆ ಅವನನ್ನ ಯಾವ ರೀತಿ ರೀಚ್ ಆಗ್ತಾರೆ? ಯಾಕಂತಂದ್ರೆ ಅದಕ್ಕೆ ಸಾಕಷ್ಟು ಪ್ರೋಸೆಸ್ ಇರುತ್ತೆ. ಇಡಿಗೆ ಒಂದು ರೈಟ್ಸ್, ಇಡಿಗೆ ಒಂದು ಅಧಿಕಾರ ವ್ಯಾಪ್ತಿ ಇದೆ. ಬೇಕಾದ್ರೆ ಅಲ್ಲಿಯ ಗವರ್ಮೆಂಟ್ ಜೊತೆ ಮಾತಾಡಿ ಹೋಗಿ ಅಲ್ಲಿಯೂ ಸಹ ತನಿಖೆಯನ್ನು ಕೈಗೊಳ್ಳಬಹುದು. ಅಲ್ಲಿ ಯಾರಿದ್ದಾರೆ ಆ ಸ್ಥಳೀಯ ಪೊಲೀಸರ ನೆರವನ್ನು ತೆಗೆದುಕೊಂಡು ಅರೆಸ್ಟ್ ಮಾಡಬಹುದು. ಆದ್ರೆ ಇದಕ್ಕೆಲ್ಲ ಸಾಕಷ್ಟು ಪ್ರೋಸೆಸ್ ತೆಗೆದುಕೊಳ್ಳುತ್ತೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟವಾಗಿ ಹೇಳ್ಬೋದು, 3 ತನಿಖಾ ಸಂಸ್ಥೆಗಳಿರೋದ್ರಿಂದ ಯಾವುದೇ ರಾಜಕೀಯ ಪ್ರಭಾವ ಇಲ್ಲದೆ ಕರೆಕ್ಟ್ ಪ್ರಾಂಪ್ಟ್ ಆಗಿ ತನಿಖೆಯನ್ನು ತೆಗೆದುಕೊಂಡು ಹೋಗಿದ್ದೆ ಆದ್ರೆ ಯಾವ ರಾಜಕಾರಣಿಗಳು ಸಹಾಯ ಮಾಡ್ತಾ ಇದ್ರೆ ಇಲ್ಲಿ ಏರ್ಪೋರ್ಟ್ ಅಲ್ಲಿ ನಮ್ಮ ವ್ಯಾಪ್ತಿ ಏನಿದೆ ಇಲ್ಲಿ ಕ್ಲೀನ್ ಮಾಡಬಹುದು. ಮತ್ತೆ ಇಲ್ಲಿ ಯಾವುದೇ ರೀತಿಯ ಈ ರೀತಿ ಕಸ್ಟಮ್ಸ್ ತೆರಿಗೆಯನ್ನ ಮತ್ತೆ ಜಿಎಸ್ಟಿಯನ್ನು ವಂಚಿಸಿ ತೆಗೆದುಕೊಂಡು ಬರದೇ ಇರೋ ರೀತಿ ಬಂದೋಬಸ್ತ್ ಅಂತ ಮಾಡಬಹುದು. ಅಷ್ಟರ ವ್ಯಾಪ್ತಿಗೆ ಈ ತನಿಖೆಗಳು ಹೋಗೋ ಸಾಧ್ಯತೆ ಇರತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಸ್